ಲಾಗಿನ್ ಮತ್ತು ಬುಕಿಂಗ್. ನಿಮ್ಮ ಕೆಲಸವನ್ನು ಪ್ರಾರಂಭಿಸಲು ಓಲಾದಲ್ಲಿ ನೋಂದಾಯಿಸಿರುವ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಲಾಗಿನ್ ಆಗಿರಿ. ನಿಮ್ಮ ಕರ್ತವ್ಯವನ್ನು ಪ್ರಾರಂಭಿಸಲು ಸ್ಕ್ರೀನ್ನ ಮೇಲೆ ನಿಮ್ಮ ಪ್ರೊಫೈಲ್ ವಿವರಗಳನ್ನು ನೋಡಬಹುದು. ನೀವು ಓಲಾದಲ್ಲಿ ಟ್ರಿಪ್ಗಳನ್ನು ಪಡೆಯಲು ಪ್ರಾರಂಭಿಸಿದಾಗ ನಿಮ್ಮ ರೇಟಿಂಗ್, ನಿಮ್ಮ ಗಳಿಕೆ ಮತ್ತು ಪೂರ್ಣಗೊಳಿಸಿರುವ ಬುಕಿಂಗ್ಗಳ ವಿವರಗಳನ್ನು ನೋಡಬಹುದು. ಇದಲ್ಲದೆ ನೀವು ನಿಮ್ಮ ಅಕೌಂಟ್ ವಿವರ, ಇನ್ಸೆಂಟಿವ್ ವಿವರ, ತರಬೇತಿ ಕೇಂದ್ರ ಹಾಗೂ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿ ಪಡೆಯಬಹುದು. ಈ ಎಲ್ಲಾ ಮಾಹಿತಿಗಳನ್ನು ಒಳಗೊಂಡ ಹೊಸ ಟೂಲ್ಗಳನ್ನು ಸೇರಿಸಲಾಗುವುದರಿಂದ ಈ ವಿಭಾಗವನ್ನು ಜಾಗ್ರತೆಯಿಂದ ಆಗಾಗ ಗಮನಿಸುತ್ತಿರಿ. ಲಾಗಿನ್ ಆಗುವುದರಿಂದ ಮತ್ತು ಬುಕಿಂಗ್ ಅನ್ನು ಪಡೆಯಲು ರೆಡಿಯಾದಾಗ ಆನ್ ಡ್ಯೂಟಿ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡುವುದರಿಂದ ನೀವು ನಿಮ್ಮ ಕೆಲಸದ ಅವಧಿಯನ್ನು ನಿಯಂತ್ರಿಸಬಹುದು. ಗ್ರಾಹಕರು ರೈಡ್ಗಾಗಿ ಕೋರಿಕೆ ಸಲ್ಲಿಸಿದಾಗ ಓಲಾವು ನಿಮಗೆ ಬುಕಿಂಗ್ ಅನ್ನು ವರ್ಗಾಯಿಸುತ್ತದೆ. ನೀವು ಗ್ರಾಹಕರ ವಿವರವನ್ನು ಸ್ಕ್ರೀನ್ನ ಮೇಲೆ ನೋಡಬಹುದು. ಅವರ ಹೆಸರು, ಇರುವ ಜಾಗ, ಪಿಕಪ್ ಸಮಯ ಮತ್ತು ಕಾರ್ನ ಕ್ಯಾಟಗರಿ ಕೂಡ ಕಾಣುವುದು. ನೀವು ಇರುವ ಜಾಗದಿಂದ ಗ್ರಾಹಕರಿರುವ ಜಾಗಕ್ಕೆ ಇರುವ ದೂರವನ್ನು ಸಹ ನೋಡಬಹುದು. ಅದನ್ನು ಒಪ್ಪಿಕೊಳ್ಳಲು ನೀವು ಓಕೆ ಎಂದು ಒತ್ತಿದರೆ ಸಾಕು. ದಯವಿಟ್ಟು ಗಮನಿಸಿ, ಗ್ರಾಹಕರನ್ನು ಬಹಳ ಹೊತ್ತು ಕಾಯುವಂತೆ ಮಾಡಬೇಡಿ. ಗ್ರಾಹಕರಿಗೆ ಕರೆ ಮಾಡಿ ತಲುಪುವ ಜಾಗ ಮತ್ತು ಲ್ಯಾಂಡ್ ಮಾರ್ಕ್ ಕೇಳಬೇಡಿ. ಬದಲಿಗೆ ದಿಕ್ಸೂಚಿ ಅಥವಾ ನ್ಯಾವಿಗೇಷನ್ ಉಪಯೋಗಿಸಿ. ಈ ನ್ಯಾವಿಗೇಷನ್ ಆಯ್ಕೆ ಮಾಡಿದಾಗ ತಿರುವುಗಳ ಸಮೇತ ಗ್ರಾಹಕರ ಜಾಗದ ದಿಕ್ಕನ್ನು ತೋರಿಸುತ್ತದೆ ಮತ್ತು ಹತ್ತಿರದ ಹಾಗೂ ವೇಗದ ಮಾರ್ಗವನ್ನು ತಿಳಿಸುತ್ತದೆ. ಪದೇ ಪದೇ ಗ್ರಾಹಕರಿಗೆ ಕರೆ ಮಾಡುವುದರಿಂದ ತೊಂದರೆಯಾಗಬಹುದು ಮತ್ತು ನಿಮ್ಮ ರೇಟಿಂಗ್ ಮೇಲೆ ಪರಿಣಾಮ ಬೀರಬಹುದು. ನೀವು ಗ್ರಾಹಕರನ್ನು ತಲುಪುವುದಕ್ಕೆ ಮೊದಲೇ ಎಸಿಯನ್ನು ಆನ್ ಮಾಡುವುದು ಅತ್ಯಂತ ಅವಶ್ಯವಾಗಿದ್ದು, ಇದರಿಂದ ಗ್ರಾಹಕರಿಗೆ ಕ್ಯಾಬ್ ಹತ್ತಿದ ಕ್ಷಣದಿಂದ ಉತ್ತಮ ಅನುಭವವಾಗಲಿದೆ. ನೀವು ಗ್ರಾಹಕರ ಜಾಗ ತಲುಪಿದ ತಕ್ಷಣ ಆಪ್ನಲ್ಲಿ ಕ್ಲೈಂಟ್ ಲೊಕೇಟೆಡ್ ಟ್ಯಾಬ್ನನ್ನು ಕ್ಲಿಕ್ ಮಾಡಿ ಎಸ್ ಎಂದು ಒತ್ತಿರಿ. ಇದರಿಂದ ಗ್ರಾಹಕರಿಗೆ ನೀವು ಜಾಗ ತಲುಪಿದ ಮಾಹಿತಿ ದೊರೆಯುತ್ತದೆ. ನೀವು ತಲುಪಿದ 5 ನಿಮಿಷದವರೆಗೆ ಗ್ರಾಹಕರಿಗೆ ಕಾಯಿರಿ. ಅನಂತರ ಗ್ರಾಹಕರಿಗೆ ಕರೆ ಮಾಡಬಹುದು. ನೀವು ಗ್ರಾಹಕರನ್ನು ಗುರುತಿಸಿದ ತಕ್ಷಣ ಅವರಿಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಂದು ಶುಭಾಶಯ ಕೋರಿ ಮತ್ತು ಅವರ ಮೊದಲನೇ ಹೆಸರನ್ನು ಖಾತರಿಪಡಿಸಿಕೊಳ್ಳಿ. ಅಲ್ಲದೆ ಲಗೇಜ್ ಇದ್ದಲ್ಲಿ ಅದನ್ನು ಒಳಗೆ ಇಡಲು ಸಹಾಯ ಮಾಡಿರಿ. ಗ್ರಾಹಕರು ಕ್ಯಾಬ್ ಹತ್ತಿದ ಕೂಡಲೇ ಸ್ಟಾರ್ಟ್ ಟ್ರಿಪ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಗ್ರಾಹಕರ ಟ್ರಿಪ್ ಖಚಿತಪಡಿಸಿದ ನಂತರ ಎಸ್ ಒತ್ತಿರಿ ಹಾಗೂ ಚಾಲನೆ ಶುರು ಮಾಡಿರಿ. ಇದು ನೀವು ಪ್ರತಿ ಟ್ರಿಪ್ ಶುರು ಮಾಡಲು ಅನುಸರಿಸಬೇಕಾದ ವಿಧಾನ. ಈಗ ನಿಮ್ಮ ಕಲಿಕೆಯನ್ನು ಪರೀಕ್ಷಿಸಲು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ.